ಇದು FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆಕಾಶವಾಣಿ ಚಿಂತನ ಪ್ರಸ್ತುತಿ ಡಾಕ್ಟರ್ ಪುಷ್ಪಾ ಕುಟ್ಟಣ್ಣ. ಮಾನವ ಪ್ರಕೃತಿಯ ಒಡೆಯನಾಗಲು ಸಾಧ್ಯವೇ? ಭಾರತ ಪ್ರಕೃತಿ ಸಂಪನ್ಮೂಲಗಳಿಂದ ಕೂಡಿದ ಶ್ರೀಮಂತ ರಾಷ್ಟ್ರ. ಕರ್ನಾಟಕ ರಾಜ್ಯ ಕೂಡ ಈ ಶ್ರೀಮಂತಿಕೆಯಲ್ಲಿ ಎಲ್ಲ ರಾಜ್ಯಗಳಿಗಿಂತಲೂ ಮುಂಚೂಣಿಯಲ್ಲಿದೆ. ಕೊಡಗಿನ ಭೌಗೋಳಿಕ ಲಕ್ಷಣಗಳು ವಿಶಿಷ್ಟವಾಗಿದ್ದು, ಬೇರೆ ಪ್ರದೇಶಗಳಿಗೆ ಹೋಲಿಸಿದಲ್ಲಿ ಇದು ಒಂದು ವಿಭಿನ್ನವಾದ ಪ್ರಾಂತ್ಯ. ಈ ಪ್ರಾಂತ್ಯದಲ್ಲಿ ಜೀವಿಸುವ ಜನರ ಜೀವನ ಕ್ರಮ, ಅಂದರೆ ಅವರ ಸಂಸ್ಕೃತಿಯು ಕೂಡ ವಿಭಿನ್ನ ಹಾಗೂ ವಿಶಿಷ್ಟವಾಗಿದೆ. ಎಷ್ಟೋ ಶತಮಾನಗಳಿಂದ ನಮ್ಮ ಹಿರಿಯರು ಪೋಷಿಸಿ ಸಂರಕ್ಷಿಸಿಕೊಂಡು ಬಂದಂಥ ನಮ್ಮ ಹೆರಿಟೇಜ್ ಸ್ವಾಭಾವಿಕವಾಗಿರಲಿ ಅಥವಾ ಕೃತಕವಾಗಿರಲಿ, ಯಾವುದೇ ರಾಷ್ಟ್ರವಾಗಲಿ ರಾಜ್ಯವಾಗಲಿ ಜಿಲ್ಲೆಯಾಗಲಿ ಪ್ರಕೃತಿ ಸಂಪನ್ಮೂಲಗಳ ಬಳಕೆ ಇತಿಮಿತಿಯಲ್ಲಿ ಇದ್ದರೆ ಮಾತ್ರ ಎಲ್ಲರಿಗೂ ಒಳಿತು. ಪ್ರಕೃತಿ ಸಂಪನ್ಮೂಲಗಳು ಮಾನವನ ದುರಾಶೆಯಿಂದ ಶೋಷಣೆಗೆ ಒಳಪಟ್ಟಲ್ಲಿ ಇಡೀ ಜೀವ ಸಂಕುಲಕ್ಕೆ ಇದು ದುರಂತಕ್ಕೆ ಎಡೆ ಮಾಡುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಇತ್ತೀಚೆಗಿನ ದಿನಗಳಲ್ಲಿ ನಾವು ನೋಡುತ್ತಿರುವಂಥ ನೈಸರ್ಗಿಕ ದುರಂತಗಳೇ ಇದಕ್ಕೆ ನಿದರ್ಶನ ಅಂತ ಹೇಳ್ಬೋದು. ಪ್ರಕೃತಿಯಲ್ಲಿ ಉಂಟಾಗುವ ಬದಲಾವಣೆಗಳು ತೀವ್ರಗತಿಯದ್ದಾಗಿರಬಹುದು ಅಥವಾ ನಿಧಾನಗತಿಯಲ್ಲಿ ಉಂಟಾಗ್ತಿರಬಹುದು. ಇದು ಸ್ವಾಭಾವಿಕ ಬದಲಾವಣೆಗಳೆಂದು ಅದನ್ನು ಅಲ್ಲಗಳೆಯುವವರು ಕೆಲವರಿದ್ದಲ್ಲಿ, ಇದು ಮಾನವ ನಿರ್ಮಿತ ಎಂಬುದನ್ನು ಅಲ್ಲಗಳೆಯಲು ಎಂದೂ ಸಾಧ್ಯವಿಲ್ಲ. ಮಾನವ ಪ್ರಕೃತಿಯ ಶಿಶು. ಪ್ರಕೃತಿ ಮಡಿಲಿನಲ್ಲಿಯೇ ಹುಟ್ಟಿ ಬೆಳೆದು ಕೊನೆಗೆ ಪ್ರಕೃತಿ ಮಾತೆಯನ್ನೇ ತನ್ನ ಹಣದಾಹದ ಪೂರೈಕೆಗೆ ಬಲಿ ಕೊಡುವವರನ್ನು ಏನೆಂದು ಹೇಳಬೇಕು? ವೈಜ್ಞಾನಿಕ ಹಾಗೂ ತಾಂತ್ರಿಕ ಕ್ಷೇತ್ರಗಳಲ್ಲಿ ಅದು ಎಷ್ಟೇ ಅಭಿವೃದ್ಧಿಯಾಗಲಿ, ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಒಂದು ವಿಷಯವೇನೆಂದರೆ, ನಾವು ಯಾರೂ ಪ್ರಕೃತಿಯ ಒಡೆಯನಾಗಲು ಸಾಧ್ಯವಿಲ್ಲ. ಕೆಲವೊಂದು ನೈಸರ್ಗಿಕ ಅಂಶಗಳನ್ನು ನಮ್ಮ ಅಭಿವೃದ್ಧಿಗೋಸ್ಕರ ಬಳಸಿಕೊಳ್ಳಬಹುದು, ಆದರೆ ಅದನ್ನು ನಿಯಂತ್ರಿಸಲು ಎಂದೂ ಸಾಧ್ಯವಿಲ್ಲ. ಉದಾಹರಣೆ, ಬಾಹ್ಯಾಕಾಶಗಳಲ್ಲಿ ವಿಮಾನವನ್ನು ಹಾರಿಸಬಹುದೇ ಹೊರತು ಆಕಾಶದಲ್ಲಿ ರಸ್ತೆ ನಿರ್ಮಿಸಲು ಅಥವಾ ಆಕಾಶವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಇಂಥ ನಿದರ್ಶನಗಳನ್ನು ಎಷ್ಟೋ ನಾವು ಕೊಡಬಹುದು. ಇದನ್ನೆಲ್ಲ ನಾವು ಮರೆತು ಪ್ರಕೃತಿ ಮಾತೆಯ ನಾಶಕ್ಕೆ ನಾವು ಕೈ ಹಾಕಬಾರದು. ಪ್ರಕೃತಿ ಸಂರಕ್ಷಣೆಗೆ ಮುಂದಾಗಬೇಕೇ ಹೊರತು ಅಭಿವೃದ್ಧಿ ಹೆಸರಿನಲ್ಲಿ ಅದರ ಮಾರಣ ಹೋಮವನ್ನು ನಾವು ಯಾರು ಮಾಡಿಕೊಡುದು. ಇತ್ತೀಚೆಗಿನ ದಿನಗಳಲ್ಲಿ ಮೆಡ್ರಾಸ್ ಹೈಕೋರ್ಟ್ನಲ್ಲಿ ಒಂದು ತೀರ್ಪು ನೀಡಿದ್ದು, ಅದು ನಿಜವಾಗಲೂ ಪ್ರತಿಯೊಬ್ಬರು ಮನದಟ್ಟು ಮಾಡಿಕೊಳ್ಳುವುದು ತುಂಬ ಉತ್ತಮ ಅಂತ ಅನ್ನಿಸ್ತದೆ. ಪ್ರಕೃತಿ ಮಾತೆಯನ್ನ ಒಂದು ಜೀವಂತ ವ್ಯಕ್ತಿಗೆ ಹೋಲಿಸಿ ಪ್ರಕೃತಿ ಮಾತೆಯ ಮೂಲಭೂತ ಹಕ್ಕುಗಳು ಏನಿದೆಯೋ ಅದನ್ನು ಸಂರಕ್ಷಿಸಬೇಕು ಎಂಬ ನಿಟ್ಟಿನಲ್ಲಿ ಒಂದು ತೀರ್ಪನ್ನು ನೀಡಿದ್ದಾರೆ. ಇದನ್ನು ಪ್ರತಿಯೊಬ್ಬರು ಮನದಟ್ಟು ಮಾಡಿಕೊಳ್ಬೇಕು ಅಂತ ಹೇಳೋದೇ ನಮ್ಮೆಲ್ಲರ ಆಶಯ. ವಿಪರ್ಯಾಸವೆಂದರೆ, ಒಂದು ಕಡೆ ಸರ್ಕಾರ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಹಲವಾರು ಕಾನೂನು ಕಾಯ್ದೆಗಳನ್ನು ಯೋಜನೆಗಳನ್ನು ರೂಪಿಸಿರುತ್ತಾರೆ. ಜನಸಾಮಾನ್ಯರಿಗೂ ಕೂಡ ಹಾಗೂ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಯರಿಗೂ ಕೂಡ ಇದರ ಬಗ್ಗೆ ಅರಿವು ಮೂಡಿಸುವಂಥ ಪ್ರಯತ್ನವನ್ನು ದಿನನಿತ್ಯ ಮಾಡುತ್ತಿದ್ದಾರೆ. ಪ್ರಕೃತಿ ಶ್ರೀಮಂತಿಕೆಯ ಮುಂದೆ ನಮ್ಮ ಯಾವ ಶ್ರೀಮಂತಿಕೆಯೂ ಮುಖ್ಯವಲ್ಲ. ಪ್ರಕೃತಿಯ ಒಡೆಯನಾಗುವ ಕನಸು ತಮ್ಮಲ್ಲಿ ಇದ್ದಲ್ಲಿ ಇದು ಭ್ರಮೆಯಷ್ಟೇ. ಇದುವರೆಗೆ ಡಾಕ್ಟರ್ ಪುಷ್ಪಾ ಕುಟ್ಟಣ್ಣ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.